ನಮಸ್ಕಾರ ರೀ ಶರಣ್ ರೀ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಟಿಂಬೂರ್ಣಿಂದ ಮತ್ತೊಂದು ವೀಡಿಯೋ ಚಾಲೂ ಮಾಡಿದ್ದೀವಿ. ರಾತ್ರಿ ಬಂದು ಟಿಂಬೂರ್ನಾಗ ಮಕ್ಕೊಂಡಿದ್ದೆ, ಹೋಗಿರಲಿಲ್ಲ, ಫುಲ್ ನಿದ್ದೆ ಬರೋದು, ಅದಕ್ಕೆ ಹೋಗಲಿಲ್ಲ. ಲೋಡೆಲ್ಲ ಒಂದು ಸ್ವಲ್ಪ ಸರ್ದತ್ತಲ್ಲ, ಅದಕ್ಕಾಗಿ ಹೋಗಲಿಲ್ಲ. ನಾವು ಇಲ್ಲಿ ಟಿಂಬೂರ್ಣಿಗೆ ಬರೋಷ್ಟೊತ್ತಿಗೆ 10:30-11 ಗಂಟೆ ಆಗಿಬಿಟ್ಟಿತ್ತು. ಅದ್ರಾಗ ಬೇರೆ ಇಲ್ಲಿ ಜೊತೆಗಿರೋ ಗಾಡಿ ಆಂಧ್ರ ಗಾಡಿ ಜೋರಾಗಿ ಬರಲ್ಲೇನಿಲ್ಲ, ನಿಧಾನಕ್ಕೆ ಬರೋಣ, ಬಿಟ್ಟು ಹೋಗ್ಬೇಡೋಣ ಅಂತೇಳಿ ಅದಕ್ಕೆ ನಿಧಾನಕ್ಕೆ ಬಂದ್ವಿ. ಮತ್ತೇನು ಮಾಡ್ತೀರ ಅಂತೇಳಿ ಜೊತೆಗೆ ಕರ್ಕೊಂಬಂದು ಬಿಟ್ಟು ಹೋಗ್ಬಾರ್ದಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಿಟ್ಟು ಹೋಗ್ಬಾರ್ದೆ. ಬಿಟ್ಟು ಹೋದ್ರೆ ಒಂಥರ ಆಗ್ತದೆ ಅಂತೇಳಿ ಕರ್ಕೊಂಬಂದೆ. ನಾನು ಹೋಗಲ್ಲ ಅಂದಿದ್ರೆ ಆ ಕಡೆ ಔರಂಗಾಬಾದ್ ಮೇಲೆ ಎಲ್ಲ ನಾವು ಹೋಗಲ್ಲ, ಅಲ್ಲಿ ರೋಡ್ ಸರಿ ಇಲ್ಲ ಅಂತೇಳಿ ಈ ಕಡೆ ಹೋಗ್ತಿರೋದು. ಫುಲ್ ಮಂಜು ಗುರು, ಚಳಿ ಚಳಿ, ವಿಪರೀತ ಚಳಿ ಇಲ್ಲಿ. ಏನು ನಾವು ಹೋದ ವರ್ಷ ನಾಗ್ಪುರ್ನಾಗ ಆಗಿತ್ತಲ್ಲ ಅಂತ ಚಳಿ ಆಗ್ತಿರೋದು ಇಲ್ಲಿ ಟಿಂಬೂರ್ಣಿ ಹತ್ರ. ಈ ಕಡೆ ಕಬ್ಬು ಗದ್ದೆ ಜಾಸ್ತಿ ನೋಡಿ, ಫುಲ್ ಚಳಿ ಆಗ್ತೈತೆ. ಮುಂದೆ ಹೆಂಗಿದೆ ತೋರಿಸ್ತೀನಿ ನೋಡಿ, ರೋಡ್ ಸೈಡ್ ನೋಡಿದ್ರು ಎಲ್ಲ ಮಂಜು ಬಿಟ್ಬಿಟ್ಟತೆ. ಇಷ್ಟ ತಕ್ಕನ ಕ್ಲಿಯರ್ ಆಗೈತೆ, ಮುಂದೆ ಕಾಣ್ತಾಯಿದೆ ನೋಡಿ ಸ್ವಲ್ಪ. ಇಲ್ಲಂತೂ ಎಲ್ಲ ಕ್ಲಿಯರ್ ಆಗ್ಬಿಟ್ಟೈತೆ. ಹಿಂಗೆ ಕ್ಲಿಯರ್ ಇರಬೇಕು. ಆ ಗಾಡಿನೂ ಜೋರಾಗಿ ಬರೋದಿಲ್ಲ, ಏನಿಲ್ಲ, ಒಂದು 50 ಬರ್ತಾನೆ. ಜೋರಾಗಿ ಬಂದರೆ ಮೈಲೇಜ್ ಬರೋಲ್ಲ ಅಂತಾರೆ ಅವರು. ನಮ್ಮ ಗಾಡಿ ಜೋರಾಗಿ ಹೋದರೆ ಮೈಲೇಜ್ ಬರೋದು. ಈ ಟ್ರಿಪ್ ಒಂದು 30 ಲೀಟ್ರ್ ಜಾಸ್ತಿನೇ ಕುಡಿದ್ಬಿಡ್ತು ಡೀಸಲ್ಲು. ಇನ್ನು ಅಲ್ಲಿ ಬಂಕ್ನಾಗ ವಾಕಿನಾಗ ಹೋಗಿ ಫುಲ್ ಮಾಡ್ತಿದ್ರೆ ಗೊತ್ತಾಗ್ತೈತೆ. ಇವಾಗ ರೋಡ್ನಾಗ ಒಂದು ಸ್ವಲ್ಪ ಹಾಕ್ಸ್ಕೊಂಡು ಹೋದ್ರೆ ನಗರ್ನಾಗೆ ಗೊತ್ತಾಗುತ್ತೆ. ಇದೊಂದು 2-3 ತಾಗ ಒಂದು ಸ್ವಲ್ಪ ಸಿಂಗಲ್ ರೋಡ್ ಐತೆ, ಗೊತ್ತೇ ಆಗೋದಿಲ್ಲ. ಇಲ್ಲಿ ಯಾಕೈತಂದರೆ ಹೊಲ್ದಾರೇನ ರೋಡ್ ಮಾಡೋಕ್ಕೆ ಬಿಟ್ಕೊಟ್ಟಿರಲ್ಲೇನೋ, ಅದಕ್ಕೆ ಸಿಂಗಲ್ ಇರೋದು. ರೋಡ್ ಡಬಲ್ ಐತಿ, ಆ ಬ್ರಿಡ್ಜ್ ದಾಟದಲ್ಲಿ. ಇದು ಇವ್ರು ಹೊಸ ಬ್ರಿಡ್ಜ್ಗಳೇ ಮಾಡಿಲ್ಲ, ಹಳೆ ಬ್ರಿಡ್ಜೇ. ಅದ್ರ ಮೇಲೇ ಹೋಗ್ರಿ ಬರ್ರಿ ಅಷ್ಟೇ. ಅವೆಲ್ಲ ನಾವು ಮುಟ್ಕೊಂಡು ಹೋಗಿ ಈಗ ಗೊತ್ತೇ ಆಗೋದಿಲ್ಲ ಇವರು ಹಂಗೆ ಮಾಡಿದ್ರು. ಈ ಗುಂಡಿ ದಡ್ಕೋ ಹುಡ್ಕೋ ಅಂತ ಅಲ್ಲಿ ರೋಡ್ನಾಗ ಗುಂಡಿ ಹಾಕ್ಬಿಟ್ಟಿದ್ದಾವೆ. ಮತ್ತೆ ಟ್ರಾಫಿಕ್ ಕೆಲಸ ಮಾಡ್ತಾರೆ, ದಡ್ಕೋ ಬಿಡ್ಕೋ ಅಂತವೆ. ಬನ್ನಿ ಹೋಗಿ ಮುಂದೆ. ಇನ್ನು ಕಾಯಿ ಪಲ್ಯ ತಗೊಬೇಕು, ರೇಷನ್ ತಗೊಬೇಕು. ಕಾಯಿ ಪಲ್ಯ ತಗೊಳ್ಳೋಣ, ಟೀ ಕುಡಿಯೋಕೆ ಮಿಷನ್ನಾಗ ಇದು ಕರಿಮಲ್ದಾಗೆ ಅಲ್ಲೇ ಟೀಗೆ ಕುಡ್ಕೊಂಡು ಕಾಯಿ ಪಲ್ಯ ಸಿಗ್ತತೆ, ತಗೊಂಡು ಹೋಗೋಣ ಬನ್ನಿ. ಇವಾಗ ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ವಿ ಕರಿಮಲ ಬೈಪಾಸ್ನಾಗೆ. ಹಂಗೆ ತರಕಾರಿ ತಗೊಳ್ಳೋಣ ಅಂತೇಳಿ ನಿಲ್ಸಿದ್ವಿ. ಅಂದ್ರ ಗಾಡಿಗೋಸ್ಕರ ವೇಟಿಂಗು. ಟೀ ಕುಡಿದು ತರಕಾರಿ ಎಲ್ಲ ಇಲ್ಲೇ ಸಿಗ್ತತೆ ಬೈಪಾಸ್ನಾಗೆ. ಆ ಕಡೆನೂ ಸಿಗುತ್ತೆ ಮತ್ತು ಇಲ್ಲಿ ಸಿಗುತ್ತೆ. ನಾವಿಲ್ಲೇ ಅಜ್ಜಿ ಖಾಲಿ ಇತ್ತಲ್ಲ, ಅದಕ್ಕೆ ಇಲ್ಲೇ ತಗೊಂಡ್ವಿ. ಆಲೂಗಡ್ಡೆ ತಗೊಂಡು 1/2 kg ಹಾಲು, 1/2 ಕಿಲೋದು ಅದು. ಹಾಂ, ಇದೇ ಟೈರ್ ನೋಡ್ಗುರು, ಡಮ್ಮಿನಾಗ ಇದ್ದಿದ್ದು ಒಳಮಕ್ಕೆ. ಇಲ್ಲಿ ಪ್ಲೇಟ್ ಹಚ್ಚಾಗ್ಬಿಟ್ಟತ್, ನಾನು ನೋಡ್ಕೊಂಡಿಲ್ಲ. ಇವೇ ಒಂದು ಜೊತೆ ಟೈರ್ ಹಾಕಿದ್ದು ಮೊನ್ನೆ ಹೊಸವು ಇಲ್ಲಿಗೆ ನೋಡಿ. ಇನ್ನು ಒಂದು ಜೊತೆ ಅಲ್ಲಿಗೊಂದು ಜೊತೆ ಹಾಕ್ಬೇಕು. ಅಂದರೆ ಫ್ರಂಟ್ನ ಲೈನ್ ಬಟನ್ ತಗೊಂಡು ಬ್ಯಾಕಿಗೆ ಹಾಕಿದ್ರೆ ಆಗ್ತೈತೆ. ಹಗ್ಗ ನೋಡ್ಗುರು ಹೆಂಗೆ ಲೂಸ್ ಆಗಿದ್ದಾವೆ ಎಲ್ಲ. ಅಂದರೆ ಇಲ್ಲೊಳಗೆಲ್ಲ ಬೆಲ್ಟ್ ಇದ್ದಾವೆ, ತಲೆ ಕೆಡಿಸ್ಕೊಳಂಗಿಲ್ಲ, ಏನು ತೊಂದರೆ ಇಲ್ಲ, ಹೋಗ್ಬೋದು ಆರಾಮಾಗಿ, ಟೆನ್ಷನ್ ತಗೊಂಡಂಗೆ. ಹಿಂದೆ ಬೆಲ್ಟ್ ಎಲ್ಲ ಉದುರಿದಾವೆ, ಕತ್ರಿ 2-3 ಕತ್ರಿ ಅದಾವೆ ಅಷ್ಟೇ. ಅದೇನು ಹೊರಕ್ಕೆ ಬರೋಲ್ಲ. ನನಗೆ ಹೊರಕ್ಕೆ ಬಂದತ್ತೆ ಅನ್ನಿಸ್ತದೆ. ಹೊರಕ್ಕೆ ಬಂದ್ರೂ ಅಲ್ಲಿ ಕತ್ರಿ ಐತೆ, ಇವೆಲ್ಲ ಒಳಗಿದ್ದಾವೆ ಚೀಲ. ಅಷ್ಟೊಂದು ನಾನು ಟೆನ್ಷನ್ ತಗೊಳಂಗಿಲ್ಲ. ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಡ್ತೀನಿ. ಇದೇ ಒಂಚೂರು ಹಿಂದ್ಗಡೆ ಬಂದಿರೋದು ನೋಡಿ, ಇನ್ನೊಂದು 300 ಕಿಲೋಮೀಟ್ರ್ ಐತೆ. ಮತ್ತು ಅಲ್ಲಿ ಮುಂದ್ಗಡೆನೂ ಹೊರಗೆ ಬಂದೈತೆ, ಅಲ್ಲಿ ಬೆಲ್ಟ್ ಐತೆ. ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು, ಹಗ್ಗ ಟೈಟ್ ಮಾಡಲಿಲ್ಲ, ಒಳಗೆ ಬೆಲ್ಟ್ ಇದಾವೆ ಅಂತೇಳಿ. ಹಗ್ಗ ಕರೆಕ್ಟಾಗಿ ಟೈಟ್ ಮಾಡಿದರೆ ಏನೇನು ಆಗ್ತಿದ್ದಿಲ್ಲ. ಲೋಡ್ ಸಖತ್ತಾಗಿರೋದು ಹೆಂಗೆ ಕಾಣ್ತಿದೆ ನೋಡಿ ಲೋಡನು. ಆದರೆ ಏನು ಮಾಡ್ತೀರಾ, ಅಲ್ಲಿ ಹೊರಗಡೆ ಬಂದು ಕೆಲಸ ಕೆಡಿಸಿರೋದು ನೋಡಿ. ಇಲ್ಲೊಂದು ಜೊತೆ ಹೌಸಿಂಗ್ ಹಾಕಿದ್ದೀವಿ ಟೈರು ನಮ್ಮ ಸೂಪರು. ಮತ್ತು ಫ್ರಂಟಿಗೆ ಒಂದು ಜೊತೆ ಹಾಕಿ ಅವನ್ನ ತೆಗೆದು ಡಮ್ಮಿಗೆ ಹಾಕೋದು. ಅವು ಹೋಗೋಷ್ಟೊತ್ತಿಗೆ ಇವು ಬರ್ತವೆ.
ಇದ್ರ ಜೊತೆದು ಒಂದು ಟೈರು ಫುಲ್ ರೌಂಡ್ ಬಟನೇ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಅಲ್ಲಿ ಹಾಕಿದ್ವಿ. ಅವು ಆಕಾಶತ್ ಇವೇನು ಆರಾಮಾಗಿ ಇನ್ನೊಂದು 2 ತಿಂಗಳು ನಡೆಸ್ಬೋದು, ನಡೀತಾವೆ. ಒರಿಜಿನಲ್ ಟೈರ್ ಗುರು. ಇಲ್ಲಿಗೆ ನೋಡ್ಕಿದಾವೆ. ಇವಾಗ ಆ ಕಡೆಗೆ ಒಂದು ಜೊತೆ ಹಾಕಿದ್ವು ಅಂದ್ರೆ ಅವನ್ ತೆಗ್ದು ಅಲ್ಲಿ ಹಾಕ್ಯಣದು ನೋಡಿ. ಇದನ್ನು ಫಸ್ಟ್ ವೀಲ್ ಚೆಕ್ ಮಾಡಿಸ್ಬೇಕು ಗುರು. ಊರಿಗೆ ಹೋದೇಟಿಗೆ ಗಾಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ, ತೊಳಸ್ಬೇಕು ಹೋದೇಟಿಗೆ. ವಾಪಿನಾಗಿಲ್ಲ ತೊಳ್ಸೋಣ, ಇಲ್ಲಾಂದ್ರೆ ದುರ್ಗಕ್ಕೆ ಹೋಗಿ ತೊಳ್ಸೋಣ ಅಂತ ಬನ್ನಿ. ಈ ಆಂಧ್ರ ಗಾಡಿಗೋಸ್ಕರ ವೆಯ್ಟಿಂಗ್. ಇವಾಗ ಇಲ್ಲಿ ಬಂದು ನಗರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಆಂಧ್ರ ಗಾಡಿಯವರು ಇಲ್ಲೇ ಇದ್ರು ಕಾಲ್ಕೊಂಡು. ಅದು ಹಿಂದೆ ಬರ್ತೈತೆ ಗಾಡಿ. ಇನ್ನು ರೇಷನ್ ತಗೊಂಬೇಕು. ರೇಷನ್ ಅಂದರೆ ಅಕ್ಕಿ ಒಂದೇ ತಗೊಂಬೇಕಾಗಿರೋದು. ಇನ್ನು ಇದ್ದಿದ್ದು ಐಟಮ್ ಐತೆ. ಅಕ್ಕಿ ತಗೊಂಡು 1-2 ಚಿಕನ್ ಮಸಾಲ ತಗೊಂಡು, ಈರುಳ್ಳಿ ಖಾಲಿಯಾಗಿದ್ದಾವೆ, ಈರುಳ್ಳಿ ತಗೊಂಡು ಹೋಗೋದೆ. ಇನ್ನೇನು ಬೆಳಗ್ಗೆದ ತಿಂಡಿ ಆಗತ್ತೆ. ಮಧ್ಯಾಹ್ನಕ್ಕೆ ಎಲ್ಲನ ನಿಲ್ಲಿಸಿ ಮಾಡೋದು. ಇದು ಕೋಲಾರ ಬ್ಯಾಂಕ್ ರೋಡ್ನಾಗ ನಿಲ್ಲಿಸಿ ಮಾಡ್ಕೊಂಡು ಉಂಡು ಹೋಗೋದೆ. ಬನ್ನಿ ತರಕಾರಿ ತಗೊಂಡು ಅಕ್ಕಿ ತಗೊಂಡು ಸಿಗಮ್ಮ. ಇವಾಗ ಶಿರಡಿಯಿಂದ ಶಿರಡಿ ಅಂತೀನಿ, ಕೋಲಾರ ಬ್ಯಾಂಕಿಂದ ಲೋನಿ ರೋಡಿಗೆ ಟರ್ನ್ ಹೊಡದ್ನಿ. ನಾನು ಮುಂದೆ ಒಂದು ಬೆಂಗಳೂರು ಗಾಡಿ ಹೋಗ್ತಿದ್ದೆ ನೋಡಿ. ಲೋಡೆಲ್ಲ ಬಗ್ಬಿಟ್ಟತೆ. ಭಾರತ್ ಬೆಂಜ್ ಗಾಡಿ ಎಲ್ಲ ಲೆಫ್ಟ್ ಸೈಡಿಗೆ ವಾಲ್ಬಿಟ್ಟತೆ ಈ ರೋಡ್ನಾಗೆ. ಎಲ್ಲಿಗೆ ಹೋಗೋದ ಗೊತ್ತಿಲ್ಲ, ಅದು ಏನು ಲೋಡ್ ಅನ್ನೋದನ್ನು. ಮುಂದೆ ಅದ್ರ ಹಿಂದೆ ಹೋಗ್ತಾ ಇದ್ವಿ. ರೇಷನ್ ತಾಣನ ಅಂದ್ರೆ ಅಲ್ಲಿ ಅಂಗಡಿ ಬಾಕ್ಲು ಹಾಕಿದ್ರು. ಇಲ್ಲೆಲ್ಲ ತಗೋಬೇಕು. ಅವು ಆಂಧ್ರ ಗಾಡಿನ ಹಿಂದೆ ಬರ್ತಾಯಿದ್ದಾನೆ. ಒಂದೇ ಗಾಡಿ ಇದ್ದಿದ್ದು ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ವಿ. ನಾಸಿಕ್ ದಾಟಿ ಹೋಗ್ಬೇಕಾಗಿತ್ತು ನಾವು ಬಿಟ್ಟಿರೋ ಟೈಮಿಗೆ. ಬೆಳಗ್ಗೆ 6 ಗಂಟೆಗೆ ಎದ್ದು 6 ಗಂಟೆಯಿಂದನೂ ಒಂದು 300 ಕಿಲೋಮೀಟ್ರ್ ಹೊಡೆದಿಲ್ಲ, ಏನಿಲ್ಲ. ಮಧ್ಯಾಹ್ನ ಆಗೈತೆ ಅಲ್ಲೇ 1:30. ಬರೀ 200 ಕಿಲೋಮೀಟ್ರು. ಅಲ್ಲಿಂದ 150 ನಗರ, ಇಟ್ಲಾಗ ಒಂದು 50. ಟಿಂಬೂರಿನಿಂದ ಬರೀ 200 ಕಿಲೋಮೀಟ್ರ್ ಹೊಡೆದಿದ್ದೀವಿ. ನಮ್ದು ಒಂದೇ ಗಾಡಿ ಇದ್ದಿದ್ರೆ ಆ ಟೈಮಿಗೆ 6 ಗಂಟೆಗೆ ಎದ್ದು ಬಿಟ್ಟಿದ್ನಲ್ಲ ಆ ಟೈಮಿಗೆ ಕರೆಕ್ಟಾಗಿ ಇಷ್ಟೊತ್ತಿಗೆ ನಾಸಿಕ್ನಾಗ ಇರ್ತಿದ್ದೆ ನಾನು. ಗಾಡಿ ಜೊತೆಗಿದ್ರೆ ದಾರಿ ಸಾಗೋದಿಲ್ಲ. ಈಗೇನು ಮಾಡ್ತೀರಾ, ಬಿಟ್ಟು ಹೋಗಕ್ಕೂ ಬರಲ್ಲೇನಿಲ್ಲ. ಬಂದುಬಿಟ್ಟೆ ನಾನು, ಕರ್ಕೊಂಡು ಹೋಗ್ತೀನಿ ಬಾ, ಎಲ್ಲಿ ರೈಲ್ವೆ ಗೇಟ್ ತಗೊಳ್ಳೋದಿಲ್ಲ ಅಂಥೇಳಿ. ಹಂಗೆ ಔರಂಗಾಬಾದ್ ಮೇಲೆ ಹೋಗ್ರಿ ಅಂತ ಹೇಳಿದರೆ ಹೋಗ್ಬಿಡಾರೆ ಪಾಪ ರಾತ್ರಿಯಲ್ಲೇ. ಅವ್ರು ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಬಂದರು. ಇವಾಗ ಕರ್ಕೊಬಂದಿನಿ, ಬಿಟ್ಟು ಹೋಗಂಗಿಲ್ಲ, ಏನಿಲ್ಲ. ಕರ್ಕೊಂಡೋಗಿ ಇದು ನಾವು ಜ್ಞಾನಕೊಂಡೆಯಿಂದ ಹಂಗೆ ಯಾವುದೋ ಒಂದು ಅಣ್ಣಚ್ಚಿ ಗಾಡಿಯಿಂದ ಹೋಗಂತ ಹೇಳ್ಬಿಡೋದು. ಅತ್ಲಾಗ ಹೋಗ್ತಾನೆ. ಇವಾಗ ಸದ್ಯ ನಾನಕೊಂಡ ಹೋಗೋ ತಕ್ಕನ ನಮ್ಮ ಜೊತೆಗೇನೆ. ಬಿಸಿಲೈತೆ, ಏನು ಟೆನ್ಷನ್ ತಾಣೋದೇನು ಬೇಡ, ನಿಧಾನಕ್ಕೆ ಹೋದ್ರಾತು. ಇವತ್ತೇನು ಖಾಲಿ ಆಗೋಲ್ಲ, ನಾಳೆನೇ ಗಾಡಿ ಖಾಲಿ ಆಗೋದು. ಇನ್ನು ನಮ್ದೊಂದು ಗಾಡಿ ಲೋಡಾಗಿ ಹೋಗಿತ್ತು, ಅದು ಖಾಲಿಯಾಗಿತ್ತಿಲ್ಲ ಗೊತ್ತಿಲ್ಲ. ಅದ್ರ ಬೇರೆ 2 ಟೈರ್ ಹೊಡೆದೋಗಿದ್ದಾವಂತೆ. ಇವಾಗ ಲಿಫ್ಟಿನ್ ಟೈರ್ ಹಾಕಿದ್ದಾನು, ಹಾಕ್ಕೊಂಡು ಹೋಗಿ ಅನ್ಲೋಡ್ ಮಾಡೋಕ್ಕೆ. ಅನ್ಲೋಡ್ ಆಗೈತೆ ಇಲ್ಲ ಇನ್ನೂ ಗೊತ್ತಿಲ್ಲ, ಕೇಳಿಲ್ಲ ನಾನು. ಬೆಳಗ್ಗೆ ಫೋನ್ ಮಾಡಿದಾಗ ಇನ್ನೂ ನನ್ನ ಸೀರಿಯಲ್ ಬಂದಿಲ್ಲ. ಮುಂದೆ 4-5 ಗಾಡಿ ಅದಾವಂತಿದ್ದ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಏನು ಪಾರ್ಕಿಂಗ್ನಾಗ ಇದ್ದಾನೋ, ಏನು ಮಾಡ್ತಾನೋ, ಫ್ಯಾಕ್ಟ್ರಿಗೆ ಹೋಗಿದ್ದಾನೋ ಗೊತ್ತಿಲ್ಲ. ಅಲ್ಲಿಗೆ ಹೋದಾಗಲೇ ಗೊತ್ತಾಗುತ್ತೆ. ಬನ್ನಿ, ಇಲ್ಲೆಲ್ಲ ರೇಷನ್ ಅಂಗಡಿ ಸಿಕ್ಕರೆ ರೇಷನ್ ತಾಣನ ಮೊದಲು. ರೇಷನ್ ತಗೊಂಡು ಹಂಗೆ ಟೀಗೆ ಕುಡ್ಕೊಂಡು ಇಲ್ಲ ಕಬ್ನಲ್ಲಿ ಕುಡ್ಕೊಂಡು ಹೋಗೋಣಂತೆ. ಬನ್ನಿ ಹೋಗೋಣ. ನಾಸಿಕ್ಕಿಗೆ ಬಂದೆ ನೋಡಿ. ಇನ್ನೇನು ನಾಸಿಕ್ ಹತ್ರ ಇದೆ. ನಾಸಿಕ್ ಇದು ಸಿನ್ನರ್ ಟೋಲ್ ಗೇಟ್ ದಾಟಿ ಹೋಗ್ತಾ ಇದ್ದೀವಿ. ಅದು ಗಾಡಿ ಹಿಂದೆ ಬರ್ತೈತೆ. ಈರುಳ್ಳಿ ತಗೋಬೇಕಾಯ್ತು ಕಣಲ್ಲೇ. ಇವಾಗ ತಗೊಂಬರ್ತೀವಿ 1 kg. ಅಲ್ಲಿದು ಸಿಟಿ ದಾಟ್ ತಾಣಂದ ತರಕಾರಿ ತಾಣಕ್ಕೆ ಜಾಗ ಇಲ್ಲ ಅಲ್ಲಿ ಗಾಡಿ ನಿಲ್ಸೋಕ್ಕೆ.
ಈ ಕಾರ್ ಬೇರೆ ಇಲ್ಲೇ ನಿಲ್ಲಿಸ್ತದಾನೆ. ಜಲ್ದಿ ಹೋಗಿ ತಗೊಂಬರ್ತೀಯಾ? ತಗೊಂಡು ಹೋಗ್ಬಿಡೋಣ ಅತ್ಲಾಗಿ ತರಕಾರಿ ಇಲ್ಲೇ. ಈ ಬೈಕ್ನಾರ ಸುಮ್ಮನೆ ಲೆಫ್ಟ್ ಸೈಡಿಗೆ ಸಾಯದೇನು ಗುರು. ನಾವು ಗಾಡಿ ಸೈಡಿಗೆ ಹಾಕೋಣ ಅಂತ ಇದ್ದೀವಿ. ಕಾಂದಾನ್ ಕೊಡ್ತಾರೆ. ಇವಾಗ ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ವಿ ನಾಸಿಕ್ ದಾಟಿ. ಟೀ ಕುಡ್ದು ಹೊಂಟ್ವಿ. ನಮ್ಮ ಹಿಂದೆ ಬರ್ತದನಲ್ಲ ಅವನಂದೇ ಆಂಧ್ರ ಗಾಡಿ. ಟೀ ಕುಡ್ದು ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದು ಗುರು. ಹಿಂದೆ ಹೊರಕ್ಕೆ ಬಂದ್ಬಿಟ್ಟತೆ ಚೀಲ. ನಮ್ಗೆ ಎಲ್ಲಿ ಹೊರಕ್ಕೆ ಬಂದಿರೋದಂದರೆ ಅಲ್ಲಿ ತಿಂತೀನಿ ಹತ್ರ ಅಪ್ಪಲ್ಲಿ ಒಂದ್ಸಲಿ 2 ಸಲ ಗೇರ್ ಹೊಡೆದು ಸ್ವಲ್ಪ ಗಾಡಿ ಆರ್ಬಿಡ್ತು. ಆವಾಗಲೇ ಲೋಡ್ ಹಿಂದೆ ಸರಿದ್ಬಿಟ್ಟತೆ. ಹಗ್ಗ ಲೂಸ್ ಆಗಿದ್ವು, ನಾವು ನೆಗ್ಲೆಕ್ಟ್ ಮಾಡಿಬಿಟ್ವಿ. ಇವಾಗೆಲ್ಲ ಮತ್ತೆ ಹೊಸ್ದಾಗಿ ಕತ್ರಿ ಹಾಕಿ ಇವೇ 2 ಗಾಡಿ ನೋಡಿ. ಪಾರ್ಕಿಂಗ್ ಆಫ್ ಮಾಡಿ ತಿರ್ಗಾ ಕತ್ರಿ ಹಾಕಿದ್ದೀನಿ ನೋಡಿ. ಹೆಂಗೆ ಕಾಣ್ತೈತೆ ಹೇಳಿ? ಚೆನ್ನಾಗಿ ಕಾಣ್ತೈತೆ. ಡೈಮಂಡ್ ಕತ್ರಿ. ಇನ್ನೂ 1-2 ಖಾಲಿ ಅದಾವೆ, ಹಾಕೋಣ ಅಂದ್ಕೊಂಡೆ. ಸಾಕಂತೇಳಿ ಹೋಗೋದೆ. ಕ್ಯಾಶ್ ಕಾಲ್ ಆಗಿಬಿಟ್ಟಿತ್ತು ಪಾಪ. ಪಂಚರ್ ಅಂಗಡಿಯನ್ನು ಕೊಟ್ಟ. ಈ ಪಂಚರ್ ಅಂಗಡಿಯನ್ನು ಭಾಳ ಪರಿಚಯ ನಮಗೆ. ಯಾಕಂದರೆ ಈ ರೋಡ್ನಾಗ ಬಂದರೆ ಗಾಳಿ ಚೆಕ್ ಮಾಡಿಸೋದು, ಟೈರ್ ಪಂಚರ್ ಆದರೆ ಇವನ ಹತ್ರನೇ ಬಂದು ಹಾಕ್ಸೋದು, ಮತ್ತು ಗ್ರೀಸ್ ಹೊಡ್ಸಿದ್ರು ಅವನ ಹತ್ರನೇ ಹಾಕ್ಸೋದು. ಇವಾಗ ಹೊರಡೋಣ ಬನ್ನಿ. ಟೀಗಿ ಕುಡ್ದು ಇಲ್ಲಿ ನೈಟ್ ಕಮ್ಮಿ ಬರ್ತಿದ್ದು. ಮೊನ್ನೆ ಒಂದ್ಸಲ ನೈಟು ನಾನು ನಮ್ಮ ಫ್ರೆಂಡ್ ಕಣ್ಮೇಶಿ ಹೋದಾಗ ಹೋಗಿದ್ವಿ. ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಟೈಮ್ ಏನು ಭಾಳ ಆಗಿಲ್ಲ, ಒಂದು 7 ಗಂಟೆ ಆಗೈತೆ. ಆರಾಮಾಗಿ ಒಂದು 11:30-12 ಗಂಟೆ ಆಗ್ಬಿಡ್ತದೆ ನಾವು ಹೋಗೋಷ್ಟೊತ್ತಿಗೆ. ಹೋಗಿ ಆ ಗಾಡಿಯವ್ರಿಗೆ ಯಾವುದನ್ನೊಂದು ಗಾಡಿ ಜೊತೆ ಮಾಡಿ ಕಳಿಸ್ಬಿಡೋಣ ಆಂಧ್ರ ಗಾಡಿಗೆ. ಅಣ್ಣಚ್ಚಿ ಗಾಡಿ ಹಿಂದೆ ಹೋಗಂತಂದು. ಅಣ್ಣಚ್ಚಿ ಗಾಡಿಗಳು ಯಾವೂ ಸಿಕ್ಕಿಲ್ಲ, ಕಂಡಿಲ್ಲ. ಎಲ್ಲ ಹೋಗ್ಬಿಟ್ಟು ಮುಂದೆ ಹಿಂದೆ ಯಾವನ್ ಬರೋವು ಇರ್ಬೋದೇನೋ. ಬಂದರೆ ಜೊತೆ ಮಾಡಿ ಕಳ್ಸೋಣ. ಪಾಪ ಅಲ್ಲಿಂದ ಜೊತೆಗೆ ಬಂದಾನೆ. ನಾನು ಕರ್ಕೊಂಡು ಹೋಗ್ತೀನಿ ಬಾರೋಣ ಅಂತ ಹೇಳ್ದಟ್ಟಿಗೆ. ದಾರಿ ಗೊತ್ತಿಲ್ದವ್ರಿಗೆ ದಾರಿ ಮಧ್ಯೆ ಬಿಟ್ಟು ಹೋಗೋದಲ್ದ. ನಾನು ಹೇಳೇ ಕರ್ಕೊಬಂದಿದ್ದು. ನಾನು ವಾಪಿ ಲಾಸ್ಟು ಮುಂದಕ್ಕೆ ಹೋಗ್ಬಿಡೋಣ, ನೀನು ಅಲ್ಲಿಂದ ತೋರಿಸಿ ಗಾಡಿಯಿಂದ ಕಳಿಸ್ತೀನಿ ಅಂತೇಳಿ ಬಂದ್ವಿ. ಹೋಗ್ತಾ ಇದೀವಿ ನೋಡಿ. ಬನ್ನಿ ಹೋಗೋಣ. ಘಾಟ್ ಇಳಿದ್ವಿ. ಘಾಟ್ ಏನು ಜಲ್ದಿ ಇಳಿದ್ಬಿಟ್ಟೆ, ಒಂದು 1/4 ಗಂಟೆ 10 ನಿಮಿಷಕ್ಕೆ. ಯಾಕಂದರೆ ಜಾಮ್ ಇರಲಿಲ್ಲ. ಟ್ರಾಲರ್ ಇದ್ದಿದ್ರೆ ಜಾಮ್ ಇರೋದು. ಟ್ರಾಲರ್ಗಳು ಕಮ್ಮಿ ಇದ್ವು, ಜಾಮ್ ಇರಲಿಲ್ಲ. 1-2 ಟರ್ನಿಂಗ್ನಾಗೆ ಗುಂಡಿ ಬಿದ್ದವಕ್ಕೆಲ್ಲ ಮಣ್ಣು ಹಾಕಿದ್ದಾರೆ. ಇವಾಗ ಇನ್ನೂ 1 ಟರ್ನಿಂಗ್ನಾಗ, ಲಾಸ್ಟ್ ಟರ್ನಿಂಗ್ನಾಗ ಹಂಗೆ ಐತೆ. ಸೆಂಟ್ರಾಗ 1 ಟರ್ನಿಂಗ್, 2 ಟರ್ನಿಂಗ್ನಾಗ ಭಾರಿ ಗುಂಡಿ ಬಿದ್ದುಬಿಡ್ದವೆ. ಅಲ್ಲೇನೊಂದು ಲೆಕ್ಕ ಒಂದು ಸೈಡಿಗೆ ಇಳಿಸ್ಕೊಂಬರ್ಬೋದು. ಒಂದು ಬಿದ್ದಿತ್ತು ಇಲ್ಲಿ ದೇವಸ್ಥಾನದ ಹತ್ರ. ಆ ಟರ್ನಿಂಗ್ನಾಗಂತೂ ಗಾಡಿನೇ ಮಕ್ಕೊಂಬಿಡೋದು ಗುರು. ಅಂಥ ಗುಂಡಿ ಬಿದ್ದಿದ್ವು. ಅದೊಂದು ಸ್ವಲ್ಪ ತ್ಯಾಪೆ ಕೆಲಸ ಮಾಡಿದ್ದಾರೆ. ಇವಾಗ ಇನ್ನೊಂದು ಟರ್ನಿಂಗು ತ್ಯಾಪೆ ಕೆಲಸ ಮಾಡೋಕ್ಕೆ ಎಲ್ಲ ಮಣ್ಣು ಜಲ್ಲಿ ಎಮ್ಸೆಂಡ್ ಏರಿದ್ದಾರೆ. ಮಾಡೋದು ಮಾಡ್ತಾರೆ, ಅದನ್ನ ಕ್ಲೀನಾಗೆ ಮಾಡಲ್ಲ ಗುರು. ಅದೇನು ಭಾಳ ದಿವಸ ಇರಲ್ಲ. ಒಂದು 3-4 ತಿಂಗಳನ್ನಷ್ಟೊತ್ತಿಗೆ ಎದ್ದೋಗ್ಬಿಡ್ತವೆ. ಕಿತ್ಕೊಂಡೋಗಿ ಮತ್ತೆ ಗುಂಡಿ ಬೀಳ್ತತೆ. ಇಲ್ಲಾಂದರೆ ಬೇಸಿಗೆ ತಕ್ಕನ ನಡೀತತೆ. ಮಳೆಗಾಲದಾಗ ಮತ್ತೆ ಮಳೆಗಾಲ ಅಂತೀನಿ, ಇದು ಬೇಸಿಗೆಗಾಲ ಮುಗಿಯೋಷ್ಟ ತಕ್ಕನ ನಡೀತತೆ. ಇದು ಮಳೆಗಾಲ ಸ್ಟಾರ್ಟಾಗಿ ಒಂದು ರೌಂಡ್ ಮಳೆ ಬಂತು, ಒಂದು 3-4 ದಿವಸ ಈ ಲೈನ್ನಾಗ ಅಂದರೆ ಮುಗೀತು. ಮತ್ತು ಅದೇ ಗುಂಡಿ, ಅದೇ ತ್ಯಾಪೆ, ಅದೇ ಕೆಲಸ ಆಗಿಬಿಡ್ತತೆ. ಆಂಧ್ರ ಗಾರ್ಡನ್ ಯಾಕೋ ಬರಲಿಲ್ಲ. ಅದು ಹೈಟ್ ಭಾಳ ಇತ್ತು. ನಾನೇ ನಿಲ್ಲಿಸ್ಕೊಂಡು ಬಂದುಬಿಟ್ಟೆ. ಪಾಪ ಹೆಂಗೋ ಒಂದು ಬೇಸಿಗೆಗಾನ ಚೆನ್ನಾಗಿರ್ತತೆ. ಒಂಚೂರು ಮಳೆ ಬಂತು, ಒಂದು 4-5 ದಿವಸ ಮಳೆ ಹಿಡ್ಕಂತಂದ್ರೆ ಮತ್ತೆ ಅದೇ ಗುಂಡಿ ಬೀಳೋದು ಘಾಟ್ನಾಗೆ. ಈ ಘಾಟ್ನಾಗ CC ರೋಡ್ ಮಾಡೋಂಗಿಲ್ಲ ಗುರು. CC ರೋಡ್ ಮಾಡಿಬಿಟ್ರೆ ಟೆನ್ಷನ್ ಇರಲ್ಲ. ಈ ಕಡೆ ಮತ್ತು ಆ ಕಡೆ ಘಾಟ್ನಾಗೆ, ಈ 3 ಘಾಟ್ನಾಗೂ CC ರೋಡ್ ಇಲ್ಲ, ಬರೀ ಡಾಂಬರ್ ರೋಡು. CC ರೋಡ್ ಇದ್ದರೆ ಮಳೆ ಬಂದು ಎಂಥ ಮಳೆ ಬಂದ್ರೂ ಹೋಗಲ್ಲ. ಡಾಂಬರ್ ರೋಡ್ ಮಳೆಗೆ ಹೋಗ್ಬಿಡ್ತತೆ. ಅದ್ರಾಗ ಟೈರ್ ಹಂಗೆ ಸುಮ್ಮನೆ ಕೊಬ್ಬರಿ ತುರ್ದಂಗೆ ತುರ್ದು ಬಿಡ್ತೈತೆ ಅದು. ಇದು ಡಾಂಬರ್ ರೋಡು. ಇನ್ನೊಂದು ಏನಂದರೆ ಘಾಟ್ನಾಗೆ ಡಾಂಬರ್ ರೋಡ್ ಇದ್ರೇ ಚೆನ್ನಾಗೆ. CC ರೋಡಿಗೆ ಗಾಡಿ ಕಂಟ್ರೋಲ್ ಆಗಲ್ಲ. ಸುಮ್ಮನೆ ಕುಣ್ಕೊಂಡು ಹೋಗ್ಬಿಡ್ತತೆ. ಡಾಂಬರ್ ರೋಡ್ ಇದ್ದರೆ ಒಂದು ಸ್ವಲ್ಪ ನೆಲ ಕಚ್ಕೊಂಡು ಹೋಗ್ತದೆ ಗಾಡಿ. ಅದನ್ನು ಹೇಳೋದು ಬರ್ತಿದ್ದೆ. ಅವ್ರು ಎಲ್ಲ ಐಡಿಯಾ ಮಾಡಿರ್ತಾರೆ ರೋಡು. ನಾವು ಹೇಳ್ತೀವಿ ಯಾವುದೋ ಒಂದು ಘಾಟ್ನಾಗ ಗುರು CC ರೋಡ್ ಐತೆ. ಯಾವ ಘಾಟ್ನಾಗ ಅಂತ ಗೊತ್ತಾಗ್ತಿಲ್ಲ ನನಗೆ. ಹೋಗಿದ್ದೀನಿ ಆ ರೋಡ್ನಾಗೆ ಒಂದ್ಸಲಿ.
ಆ ಘಾಟ್ನಾಗ ಗಾಡಿನೇ ಕಂಟ್ರೋಲ್ ಆಗಲ್ಲ, ಏನಿಲ್ಲ, ಸುಮ್ಮನೆ ಕುಣ್ಕೊಂಡು ಹೋಗ್ತಿರ್ತದೆ ಸಿ ಸಿ ರೋಡ್ಗೆ. ಇವಾಗ ಆ ಕಡೆ ಒಂದು ಘಾಟ್ ಹತ್ತೀವಲ್ಲ, ಪೇಟ್ ಘಾಟು, ಆ ಘಾಟ್ನಾಗ ಒಂದು ಸ್ವಲ್ಪ ದೂರ ಸಿ ಸಿ ರೋಡ್ ಐತೆ, ಅದು ಗಾಡಿ ಬಗ್ಗಲ್ಲ, ಹಂಗೆ ಕುಣ್ಕೊಂಡು ದೇಕ್ಕೊಂಡು ಬಂದ್ಬಿಡ್ತವೆ. ಆ ಟರ್ನಿಂಗ್ನಾಗ ಒಂದು ದಿವಸದಲ್ಲಿ ಗಾಡಿ ಬಿದ್ದಾವೆ ಅಂದರೆ ಲೆಕ್ಕನೇ ಇಲ್ಲ, ಹಂಗೆ ಗಾಡಿ ಬಿದ್ದಾವೆ. ನಾನು ಲಾಸ್ಟ್ ವೀಡಿಯೋದಾಗ ಬಂದಾಗ ಇದು ಅಣ್ಣಚ್ಚಿ ಗಾಡಿ ಒಂದು ಬಿದ್ದಿತ್ತಲ್ಲಿ, ಆ ಟರ್ನಿಂಗಿಗೆ ಬಿದ್ದಿತ್ತು. ಸದ್ಯ ಏನಂದರೆ ಕೆಳಗೆ ಬೀಳಲ್ಲ ಗಾಡಿಗಳು, ಅಲ್ಲೇ ಮೇಲೆ ಬೀಳ್ತವೆ, ರೋಡ್ ಮೇಲೆ. ಕೆಳಗೆ ಬಿದ್ದರೆ ಸೀದಾ ಗುಂಡಕ್ಕೆ ಹೋಗ್ತವೆ, ರೋಡ್ ಮೇಲೆ ಬೀಳ್ತವೆ. ನನಗೆ ಇವಾಗ ಗೊತ್ತಾಯ್ತು ಘಾಟಲ್ಲಿ ಯಾಕೆ ಸಿ ಸಿ ರೋಡ್ ಮಾಡಲ್ಲ ಅಂತೇಳಿ. ಕಂಡಾಲ ಘಾಟು ಅವೆಲ್ಲ ಫುಲ್ ಸಿ ಸಿ ರೋಡ್ ಇರೋದು, ಕಂಡಾಲ ಘಾಟ್ನಾಗ ಗಾಡಿನೇ ಕಂಟ್ರೋಲ್ ಆಗಲ್ಲ. ನಾನು ಆ ಘಾಟ್ನಾಗ ಒಂದೇ ಒಂದು ಸಲ 14 ವೀಲ್ ತಗೊಂಡೋಗಿದ್ದೆ, ಇಳಿಸ್ಕೊಂಡು ಹೋಗಿದ್ದು. ಅದು ಬಿಟ್ಟರೆ ಒಂದು 3 ಟ್ರಿಪ್ ಆ ಕಡೆಯಿಂದ ಹತ್ತು ಬಂದಿದ್ದು ನಾ ಬೊಂಬೈ ಟ್ರಾಫಿಕ್ ಜಾಮಿಗೆ. ಆ ಬೊಂಬೈನಾಗೆ ಪೊಲೀಸ್ನವ್ರ ಕಾಟ, ಕ್ರೈನಿನ ಪರ್ಚಿ ಮಂತ್ಲಿ ತಿರ್ಗಿ ಅದು ಯಾವುದೋ 4 ಅಂತೆ, ಅವು ಇವು ಆ ಟೆನ್ಷನ್ಗೆ ಬೊಂಬೈ ಬಿಟ್ಬಿಟ್ಟೆ ನಾನು. ಅದ್ರಾಗೆ ಎಕ್ಸ್ಪ್ರೆಸ್ ಹೈವೇನಾಗ ಒಂದು ಚೂರು ಎಲ್ಲನೂ ಮಿಸ್ ಆಗಿ ರೈಟ್ ಸೈಡಿಗೆ ಬರೋಂಗಿಲ್ಲ, ಹಂಗೆ ಬಂದು ಅಡ್ಡಾಕಿ 1,000 ಕೊಡು, 500 ಕೊಡು, ಇಲ್ಲಾಂದ್ರೆ 5,000 ರೂಪಾಯಿ ಕೇಸ್ ಹಾಕ್ತೀವಿ, ಕೋರ್ಟಿಗೆ ಕಟ್ಬಾ ಪಣವೇಲಿಗೆ, ಗಾಡಿ ಎತ್ಕೊಂಡೋಗಿ ನಾವು ಟೋಲ್ ಹತ್ರ ನಿಲ್ಲಿಸ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಒಂದು ಸಲ ಆಗಿತ್ತು ನನಗೆ, ಅದಕ್ಕೆ ಹೇಳ್ತಿರೋದು ನಾನು. 14 ವೀಲಲ್ಲಿ ಹೋದಾಗ ಅಲ್ಲಿ ಅವಾಗ 3 ಟ್ರಿಪ್ ಅಷ್ಟೇ ಓಡಾಡಿದ್ದು ನಾನು ಬೊಂಬೈ ಮೇಲೆ. ಆಮೇಲೆ ಬೊಂಬೈ ಸವಾಸನ್ನೇ ಬಿಟ್ಬಿಟ್ಟೆ ನಾನು, ಬೊಂಬೈ ಮೇಲೆ ಹೋಗೋದೇ ಬೇಡ ಅಂತೇಳಿ. ವಾಪಿಂದ ಲೋಡ್ ಮಾಡಿದರೆ ಇಲ್ಲೇ ಬರೋದು, ಆಲ್ಮೋಸ್ಟ್ ಗಾಡಿ ಎಲ್ಲ ಇಲ್ಲೇ ಓಡಾಡೋದು. ಇನ್ನು ಕೆಲವರು ಬೊಂಬೈ ಮೇಲೆ ಹೋಗ್ತಾರೆ. ಇವಾಗ ಗೋಡ್ ಬಂದವರು ಐರೋಲಿನ ಫುಲ್ ಟ್ರಾಫಿಕ್ ಜಾಮ್ ಆಗ್ತೈತೆ, ರೋಡ್ ಮಾಡ್ತಾಯಿದ್ದಾರೆ ಅಂತೇಳಿ ಅಲ್ಲಿ ಯಾರು ಹೋಗಲ್ಲ, ಎಲ್ಲ ಇಲ್ಲೇ ಓಡಾಡ್ತಾರೆ. ಅಲ್ಲಿ ಎಷ್ಟು ಘಾಟ್ ಸೆಕ್ಷನ್ ಸಿಗ್ತತ್ತೋ ಇಲ್ಲಿ ಅಷ್ಟೇ ಘಾಟ್ ಸೆಕ್ಷನ್ನು. ಈ ರೋಡ್ನಾಗ ಹೋಗೋಕ್ಕೂ ಆ ಕಡೆ ಬೊಂಬೈ ಪೂನಾ ಮೇಲೆ ಹೋಗೋಕ್ಕೂ ಟೋಲ್ ಗೇಟು ಒಂದು 5-6 ಸಾವಿರ ರೂಪಾಯಿ ಜಾಸ್ತಿ ಬರ್ತೈತೆ. ಡೀಸಲ್ಲು ಸೇಮೇ ಕುಡಿಯೋದು. ನಾವು ಎಲ್ಲಿ ಇದು ಠಾಣೆಗೆ ಎಂಟ್ರಿ ಆಗ್ತೀವಲ್ಲ, ಅಲ್ಲಿಂದ ಠಾಣೆಯಿಂದ ಪೂನಾ ಇದು ಬೊಂಬೈ ದಾಟಿ ಪೂನಾ ಬಂದು ಮತ್ತು ಇದು ವೇಲಾ ಘಾಟ್ ಬರುತ್ತಲ್ಲ, ಶಿವಪುರಿ ಘಾಟು, ಆ ಘಾಟ್ ಹತ್ತಿಳಿಯವರೆಗೂ ಬರೀ ಘಾಟ್ ಸೆಕ್ಷನ್ನು ಅಪ್ಪು ಡೌನುಗಳು. ಅಲ್ಲಂತೂ ಡೀಸೆಲ್ ಮೈಲೇಜೇ ಬರೋಲ್ಲ, ಅಷ್ಟು ಕುಡಿದು ಬಿಡ್ತೈತೆ ಡೀಸೆಲು. ನಾನು ಅಹಮದಾಬಾದ್ನೇ ಫುಲ್ ಮಾಡಿ ಬೊಂಬೈ ಮೇಲೆ ಬಂದಿನಲ್ಲ, ಬೊಂಬೈಗೆ ಬರೋ ಗಂಟೆ ಡೀಸೆಲ್ ಕುಡಿತಿದ್ದಿಲ್ಲ. ಬೊಂಬೈ ಎಂಟ್ರಿ ಆದ್ವಿ ಅಂದರೆ ಪೂನಾಗೆ ಹೋದ್ಮೇಲೆ, ಪೂನಾಗೆ ಹೋಗಂತ ಈರಿ ಬಿಡೋದು, ಅಷ್ಟು ಡೀಸೆಲ್ ಕುಡಿಯೋದು. ಆ ರೋಡ್ನಾಗೆ ಆ ಕಡೆ ಗಾಡಿ ಓಡಾಡಿದ್ರೆ 400 ಲೀಟ್ರಿಗೆ ಗಾಡಿ ಹಾವೇರಿ ಗಂಟ ಬರಬೇಕು, ಹಾವೇರಿಗೆ ಬರ್ತಿದ್ದಿಲ್ಲ. ಹುಬ್ಳಿನಾಗೆ ಒಂದು ಟ್ರಿಪ್ಪು ಹುಬ್ಳಿನಾಗ ಖಾಲಿ ಆಯ್ತು, ಒಂದು ಟ್ರಿಪ್ಪು ಧಾರವಾಡದಾಗ ಖಾಲಿ ಆಗಿತ್ತು. ಅಂದರೆ ಏರ್ ತಾಣಕ್ಕೆ ಬಿಟ್ಟಿದ್ದಿಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಬಂದಿದ್ದು. ಅದಕ್ಕಿನ್ನೇನು ಈ ಟೋಲು ಕಟ್ಟಿ ಡೀಸೆಲ್ ಕುಡಿದ್ರೆ ಅದ್ಲಾಗ ಟೋಲ್ ದುಡ್ಡನ್ನು ಉಳಿಬೇಕು, ಈ ಡೀಸೆಲ್ ದುಡ್ಡನ್ನು ಉಳಿಬೇಕು, ಎರಡು ಹೋದರೆ ಎಲ್ಲ ವೇಸ್ಟ್ ಅಂತೇಳಿ ಅದಕ್ಕೆ ನೋಡಿ ಈ ಕಡೆ ರೋಡ್ನಾಗ ಓಡಾಡೋದು. ಈ ರೋಡ್ನಾಗ ಏನು ಒಂದು ಸ್ವಲ್ಪ ಡೀಸೆಲ್ ಕುಡಿತತೆ, ಟೋಲ್ ಗೇಟ್ ಕಮ್ಮಿ ಬರ್ತಾವೆ ಅಷ್ಟೇ. 13 ಮೇಲೆ ಓಡಾಡಿದರೆ 13 ಮೇಲೆ ಓಡಾಡೋದು. ಇನ್ನೊಂದು ಏನಂದರೆ, ನನಗೆ ಊರಿಗೆ ಮನೆ ಮುಂದೆ ಹೋಗೋದು ಗಾಡಿ ಊರ ಮೇಲೆ ಓಡಾಡೋಕ್ಕೆ ಈಸಿ ಅಲ್ಲ. ದುರ್ಗಕ್ಕೆ ಹಂಗೆ ಹೋದರೆ ದುರ್ಗಕ್ಕೆ ಬರ್ಬೇಕು, ದುರ್ಗದಾಗ ಇನ್ನೇ ನಿಲ್ಲಿಸಿ ಮನೆಗೆ ಬಂದು ಮತ್ತು ಸಾಯಂಕಾಲ ಹೋಗ್ಬೇಕು. ಇಲ್ಲಾದರೆ ಬೆಳಗಿನ ಜಾವ ಎದ್ದು ಹೋಗ್ಬೋದು, ಯಾವಾಗ ತಿಳಿತತ್ತೆ ಅವಾಗ ಎದ್ದು ಹೋಗ್ಬೋದು. ಅದಕ್ಕೆ ನಾನು ಗಾಡಿ ಎಲ್ಲಿ ಹೋದ್ರೂ 13 ಮೇಲೆ ಬರ್ಬೇಕು ಗಾಡಿ. ನಮ್ಮೂರಿಗೆ ಬಂದೇ ಮುಂದಕ್ಕೆ ಹೋಗ್ಬೇಕು, ಅದಕ್ಕೆ ನಾನು ಎಲ್ಲಿ ಹೋದ್ರೂ 13ನಾಗೆ ಬರೋದು, ಹೋಗೋದು, ಓಡಾಡೋದು. ನೋಡಿ ಇನ್ನೇನು ಒಂದು ಘಾಟ್ ಇಳಿದ್ದೀವಿ, ಈ ಕಡೆ ಇನ್ನೊಂದು ಘಾಟ್ ಬರ್ತೈತೆ. ಆ ಘಾಟ್ನಾಗ ಹೆಂಗಾಯ್ತು ಏನೋ, ಆ ಟರ್ನಿಂಗ್ನಾಗ ಮೇಲೆ 2 ಟರ್ನಿಂಗ್ನಾಗ ಭಾಳ ಗುಂಡಿ ಬಿದ್ದಿದ್ವು. ನೋಡೋಣ ಬನ್ನಿ ಆ ಟರ್ನಿಂಗ್ನಾಗ ಹೋಗಿ. ಈ ಟರ್ನಿಂಗ್ನಾಗ ಒಂದು ಗಾಡಿ ಬಿಟ್ಬಿಟ್ಟೈತೆ, ಅಡ್ಡ ಕಂಟೈನರು ಎಕ್ಸದಾರ ನೋಡಿ. ಅವ್ರು ಪೊಲೀಸ್ನವ್ರು ಕಾಸ್ಕೊಂತದ್ರು, ಸ್ಟಾಪ್ ಮಾಡೋಕ್ಕೆ ಹೇಳಿದ್ರು, ನಿಲ್ಸಕ್ಕೆ ಹೇಳಿದ್ರು. ಒಂದು ಸ್ವಲ್ಪ ಸರ್ಕಲ್ ರೀ, ಆ ಕಡೆಗೆ ಬಿಡ್ತೀನಿ. ಬಿದ್ದಿದೆ, ಆ ಕಡೆಗೆ ಹೋಗ್ಬಿಟ್ಟೈತೆ. ಈ ಟರ್ನಿಂಗ್ನಾಗ ಭಾಳ ಗಾಡಿ ಬಿದ್ದಾವೆ. ಒಂದ್ಸಲ ರೋಡಿಗೆ ಬಿದ್ದಿತ್ತು ಒಂದು ಗಾಡಿ, ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಕಟ್ಟೆನೆಲ್ಲ ಮುರಿದಾಕ್ಬಿಟ್ಟಿದ್ದಾವೆ. 2 ಕ್ರೈನ್ ಬಂದಾಗ ಎತ್ತಕ್ಕೆ ರೋಡ್ ಮೇಲೆ ಬಿದ್ದತ್ತೆ. ಸೀದಾ ಹೋದ್ರೆ ಮನೆಗಳಕ್ಕೆ ಹೋಗೋದು ಗಾಡಿ, ಕಂಟೈನರ್ ಗಾಡಿಗಳು. ಟರ್ನ್ ಮಾಡ್ತಾ ಇದ್ನಿ, ಯಾರೋ ಇವನು ಬಂದೇ ಬರ್ತಾರೆ, ಎಂಥ ಹುಚ್ಚು ನನ್ನ ಮಗ ಅಂತೀರ ಇವ್ರನ್ನ. ಅಷ್ಟು ಅವಸರ ಇವರಿಗೆ, ಗಾಡಿಯವ್ರಿಗೆ. ಯಾಕೇಳಿ ಅವ್ರು ಇಲ್ಲೇ ಲೋಕಲ್ನವರೆಲ್ಲ, ಅದಕ್ಕೆ ಹಂಗೆ ಮಾಡೋದು. ನೋಡಿ ಕಂಪ್ನಿ ಗಾಡಿ ಆಗಕ್ಕೆ ಜೊತೆಗಿರೋದು ಪಾಪ.
ಕಂಪ್ನಿ ಗಾಡಿ ಆದರೆ ಬಿಟ್ಟು ಹೋಗಲ್ಲ ಅವರು. ಇಲ್ಲ ಒಂದೇ ಊರಿನ ಡ್ರೈವರ್ ಆಗಿರ್ತಾರೆ. ಕಂಪ್ನಿ ಗಾಡಿ ಹಂಗೆ ನಿಂತ್ಕೊಳಲ್ಲ. ಒಂದೇ ಊರಿನ ಡ್ರೈವರು ಇಲ್ಲ ಗೊತ್ತಿರೋ ಡ್ರೈವರ್ ಆದರೆ ನಿಂತ್ಕೊಂತಾರೆ. ಒಂದು ಕ್ರೈನಿನ ಕೈಲಿ ಎಳೆಯೋಕ್ಕಾಗ್ತಿಲ್ಲ. 2 ಕ್ರೈನ್ ತಂದಿದ್ದಾರೆ. 2 ಕ್ರೈನಲ್ಲಿ ಎತ್ತಿದ್ದಾರೆ. ಈ ಊರಲ್ಲಿ ಭಾರಿ ಹುಷಾರಾಗಿ ಬರ್ಬೇಕು. ಯಾವಾಗಲೂ ಸೆಂಟ್ ಇರುತ್ತೆ. ಕೆಳಗೆ ಜಾಮು ಇರ್ತದೆ. ಹಗ್ಲತ್ತು ಬಂದರೆ ನಿಧಾನಕ್ಕೆ ಇಳಿಸ್ಬೇಕು. ಹಗ್ಲತ್ತು ಬಂದರೆ ರಾತ್ರಿಗೆ ಬಂದರೆ ಲೂಟ್ ಲೋಡ್ ಕೈ ಬಿಡಂಗೇನಿಲ್ಲ. ಒಂದು ಲೆಕ್ಕಕ್ಕೆ ಇಳಿಸ್ಬೋದು. ಹೆಡ್ಲೈಟ್ ಫೋಕಸ್ ಬೀಳ್ತದೆ ಅವಾಗೆ ಕಣ್ಣಿಗೆ. ಕಣ್ಣು ಹೋಗ್ತದೆ ನೋಡಿ. ಅವು LED ಲೈಟು ನಮ್ಮ ಬ್ಯಾಕು ಒಂದು ಸ್ವಲ್ಪ ಫೋಕಸ್ ಕಮ್ಮಿ ಆಗ್ಬಿಟ್ಟಿದ್ದಾವೆ. ಯಾವಾಗ ನಾನು ಲೈಟ್ ತಗೊಂಬಂದು ಹಾಕ್ಬೇಕು. ಆಂಧ್ರ ಗಾರ್ಡನ್ ತರಿಸ್ಬೇಕು. ಇಲ್ಲಾಂದರೆ ಗುಜರಾತ್ನಾಗ 2 ಬಲ್ಪ್ ಕಾಣೋಣ ನೋಡೋಣ. ಅನ್ಲೋಡಿಗೆ ಹೋಗ್ತೀವಲ್ಲ ಅಲ್ಲೊಂದು ಆಟೋಮೊಬೈಲ್ಸ್ ಐತೆ. ಇಲ್ಲಾಂದರೆ ಆಫೀಸ್ ಹತ್ರ ಟ್ರಾನ್ಸ್ಪೋರ್ಟ್ ಹತ್ರ ಹೋದಾಗ ಆಟೋಮೊಬೈಲ್ಸ್ ಸಿಗ್ತವೆ. ತಗೊಂಡು ಹಾಕೋಣ. ಇದೆಲ್ಲ ಪೂರ್ತಿ ಬಜಾರು. ಅಂದರೆ ಹೋಟ್ಲಿಲ್ಲಿ 24 hours ಓಪನ್ ಇರ್ತಾವೆ